ಕಲರ್ಸ್ ಕನ್ನಡ ವಾಹಿನಿ ಈ ಬಾರಿಯ ಬಿಗ್ ಬಾಸ್ ಫಿನಾಲೆಯನ್ನ 2 ವಾರಗಳ ಕಾಲ ಮುಂದೂಡುವ ಪ್ಲಾನ್ನಲ್ಲಿದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಹೊಸ ಟೈಟಲ್ ಕಾರ್ಡ್ ಜೊತೆ ಶುರುವಾಗಿತ್ತು. ಅಷ್ಟೇ ಅಲ್ಲ, ಈ ಬಾರಿ ಬಿಗ್ ಬಾಸ್ ಶೋವನ್ನು 112 ದಿನಗಳ ಬದಲು 120 ದಿನಗಳಿಗೆ ವಿಸ್ತರಿಸಲು ಕಲರ್ಸ್ ವಾಹಿನಿಯ ಬಿಗ್ ಬಾಸ್ ತಂಡ ಪ್ಲಾನ್ ಮಾಡಿದೆಯಂತೆ. ಈಗಾಗಲೇ ಜನವರಿ 26ಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಸಲು ತೀರ್ಮಾನಿಸಲಾಗಿದೆ ಎಂಬ ಸುದ್ದಿ ಕೂಡ ಇದೆ. ಕಳೆದ ಸೀಸನ್ 112 ದಿನಗಳ ಕಾಲ ಬಿಗ್ ಬಾಸ್ ಶೋ ನಡೆದಿತ್ತು. ಅಕ್ಟೋಬರ್ 8ರಂದು ಶುರುವಾಗಿ ಜನವರಿ 28ರವರೆಗೂ ನಡೆದಿತ್ತು. ಕಳೆದ 10ರ ಸೀಸನ್ನಲ್ಲಿ ಒಟ್ಟು 21 ಜನ ಸ್ಪರ್ಧಿಗಳು ಶೋನಲ್ಲಿ ಭಾಗವಹಿಸಿದ್ರು. ಇದರಲ್ಲಿ ಕಾರ್ತಿಕ್ ವಿನ್ನರ್ ಆದರೆ ಡ್ರೋನ್ ಪ್ರತಾಪ್ ರನ್ನರ್ ಆಗಿದ್ರು. ಗೆಲ್ಲುವ ನೆಚ್ಚಿನ ಸ್ಪರ್ಧಿ ಎನಿಸಿಕೊಂಡಿದ್ದ ಸಂಗೀತ ಶೃಂಗೇರಿ 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟಿದ್ರು. ಸೆಪ್ಟೆಂಬರ್ 29ಕ್ಕೆ ಶುರುವಾದ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಇದೀಗ ಮುಕ್ತಾಯದ ಹಂತ ತಲುಪಿದ್ದು, ವಿನ್ನರ್ ಯಾರಾಗಬಹುದು ಎಂಬ ಕುತೂಹಲ ಸದ್ಯ ಎಲ್ಲರಲ್ಲೂ ಮನೆ ಮಾಡಿದೆ. ಇನ್ನು ಗ್ರ್ಯಾಂಡ್ ಫಿನಾಲೆಯಲ್ಲಿ 5 ಜನ ಇದ್ದೇ ಇರ್ತಾರೆ. 5ರಲ್ಲಿ ಗ್ರ್ಯಾಂಡ್ ಫಿನಾಲೆ ಲೀಸ್ಟ್ನಲ್ಲಿ ಪಕ್ಕ ಯಾರು ಇರ್ತಾರೆ ಎಂಬ ಒಂದಷ್ಟು ಹೆಸರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲಿ ಮೊದಲನೇ ಹೆಸರೇ ಸಿಂಗರ್ ಹನುಮಂತು. ಉಳಿದಂತೆ ತ್ರಿವಿಕ್ರಮ್, ಉಗ್ರಂ ಮಂಜು, 4ನೇ ಹೆಸರು ರಜತ್ ಹಾಗೂ 5ನೇ ಹೆಸರು ಭವ್ಯ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಮಂಜು, ಚೈತ್ರ ಕುಂದಾಪುರ, ರಜತ್, ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ, ಗೌತಮಿ ಜಾಧವ್, ಧನರಾಜ್ ಆಚಾರ್ ಹಾಗೂ ಹನುಮಂತು ಒಟ್ಟು 9 ಮಂದಿ ಸ್ಪರ್ಧಿಗಳಿದ್ದಾರೆ. ಇಷ್ಟು ಮಾತ್ರವಲ್ಲ, ಇದೆಲ್ಲದರ ನಡುವೆ ಬಿಗ್ ಬಾಸ್ ಕನ್ನಡ 11ರ ಗ್ರ್ಯಾಂಡ್ ಫಿನಾಲೆಗೆ ಎಂಟ್ರಿ ಕೊಡ್ತಾ ಇರುವ ಸ್ಪರ್ಧಿಗಳ ಹೆಸರುಗಳು ವೈರಲ್ ಆಗ್ತಾ ಇದೆ. ಎಂದಿನಂತೆ ಈ ಬಾರಿ ಕೂಡ 5 ಮಂದಿಯನ್ನ ಫಿನಾಲೆಗೆ ಕಳಿಸಲಾಗುವುದು ಅಂತ ಹೇಳಲಾಗ್ತಾ ಇದೆ. ಈ ಸೀಸನ್ನ ವಿನ್ನರ್ ತ್ರಿವಿಕ್ರಮ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗ್ರ್ಯಾಂಡ್ ಫಿನಾಲೆ ಬಳಿಕವಷ್ಟೇ ಸತ್ಯ ಸಾಬೀತಾಗಬೇಕು. ಈ ಬಾರಿ ಬಿಗ್ ಬಾಸ್ ಕನ್ನಡ 11ನೇ ಸೀಸನ್ 17 ವಾರಗಳ ಕಾಲ ನಡೆಸಬೇಕು ಅಂತ ಬಿಗ್ ಬಾಸ್ ತಂಡ ಪ್ಲಾನ್ ಮಾಡಿದೆಯಂತೆ. ಶೋ TRP ಕೂಡ ಟಾಪ್ ಲಿಸ್ಟ್ ನಲ್ಲಿದ್ದು, ಜನವರಿ 26ನೇ ತಾರೀಕು ಫಿನಾಲೆ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಈ ದಿನ ಭಾನುವಾರ ಹಾಗೂ ಗಣರಾಜ್ಯೋತ್ಸವ ಕೂಡ ಇದೆ. ಒಂದು ವೇಳೆ 112 ದಿನಕ್ಕೆ ಕೊನೆಗೊಂಡ್ರೆ ಜನವರಿ 19ಕ್ಕೆ ಬಿಗ್ ಬಾಸ್ ಕನ್ನಡ 11ರ ಫಿನಾಲೆ ನಡೆಯುತ್ತೆ. ಒಟ್ಟಿನಲ್ಲಿ ಜನವರಿ 3ನೇ ವಾರ ಅಥವಾ 4ನೇ ವಾರ ಬಿಗ್ ಬಾಸ್ ಶೋ ಮುಗಿಯೋದಂತೂ ಕನ್ಫರ್ಮ್. ಇದರಲ್ಲಿ ವಿನ್ನರ್ ಯಾರು, ರನ್ನರ್ ಯಾರು ಎಂಬುದನ್ನ ನಾವೆಲ್ಲ ಕಾದು ನೋಡಬೇಕಾಗತ್ತೆ.